Hello everyone, welcome to my channel. Today we are discussing multiple choice question series, video number 5, chapter Continuity and Differentiability for the students, second PUC. My dear students, the multiple choice question series are most useful. Watch all the videos to score 20 out of 20 means 15 MCQ questions will come for the exam March 2026 and 5 fill in the blanks FE questions will come for the exam. ನೀವು ಟೋಟಲ್ 20 ಔಟ್ ಆಫ್ 20 ಸ್ಕೋರ್ ಮಾಡಬೇಕಂದ್ರೆ ನಾನು ಮಾಡಿರೋ ಎಲ್ಲ ವೀಡಿಯೋಸ್ನ ವಾಚ್ ಮಾಡಿ. ಡೆಫಿನೆಟ್ಲಿ ಐ ಅಶ್ಯೂರ್ 100% ನಾನು ಮಾಡಿರೋ ವೀಡಿಯೋಸಿಂದಲೇ ನಿಮಗೆ 20ಯಲ್ಲಿ ಮಿನಿಮಮ್ 19 ಕ್ವಶನ್ ಡೆಫಿನೆಟ್ಲಿ ವಿಲ್ ಅಪಿಯರ್ ಇನ್ ದಿ ಎಕ್ಸಾಮ್. 20 ಔಟ್ ಆಫ್ 20 ಬರುತ್ತೆ. ನೀವು ಆಲ್ ಕ್ವಶನ್ಸ್ನ ವಾಚ್ ಮಾಡಬೇಕು, ಹಾಗೆಯೇ ವರ್ಕೌಟ್ ಮಾಡಬೇಕು. ಸೊ ನಾನು ಡೈರೆಕ್ಟಾಗಿ ಕ್ವಶನ್ಸಲ್ಲಿ ಎಂಟ್ರಿ ಆಗಿಬಿಡ್ತೀನಿ. ಸೊ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ ಈ ಚಾಪ್ಟರು ಸ್ಟೂಡೆಂಟ್ಸ್ ಬೇಸಿಕಲಿ ಡಿಫಿಕಲ್ಟಾಗಿ ಫೀಲ್ ಆಗ್ತಿರ್ತಾರೆ, ಬಟ್ ದಿಸ್ ಇಸ್ ವೆರಿ ಈಸಿ ಫಾರ್ ಆನ್ಸರಿಂಗ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಸೊ ದಿಸ್ ಈಸ್ ಅವರ್ ಕ್ವಶನ್ ನಂಬರ್ 1. ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿಯಲ್ಲಿ ನಮಗೆ ಈ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ನು ಅಂದರೆ ಬಾಕ್ಸ್ ಫಂಕ್ಷನು ಹಾಗೂ ಮಾಡ್ ಫಂಕ್ಷನು, ಈ ಎರಡರ ಬಗ್ಗೆ ನೀವು ನೀಟಾಗಿ ತಿಳ್ಕೋಬೇಕು. ಇವೆರಡನ್ನು ಟೇಕ್ ಇಟ್ ಆಸ್ ಎ ಸ್ಪೆಷಲ್ ಫಂಕ್ಷನ್ಸ್ ಅಂತ ತಗೊಳ್ಳಿ. ಇದ್ರ ಕ್ಯಾರೆಕ್ಟರ್ಸ್ ಸ್ವಲ್ಪ ತಿಳ್ಕೊಂಡು ಹೋದರೆ ಇಟ್ಸ್ ವೆರಿ ಈಸಿ ಟು ಆನ್ಸರ್. ಈ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಇದೆಯಲ್ವ, ಇದು ನಾಟ್ ಕಂಟಿನ್ಯೂಸು ಓನ್ಲಿ ಫಾರ್ ಇಂಟೀಜರ್ಸಲ್ಲಿ ಇದು ನಾಟ್ ಕಂಟಿನ್ಯೂಸ್ ಆಗಿರುತ್ತೆ. ಹಾಗೆಯೇ ಇದು ನಾಟ್ ಡಿಫ್ರೆನ್ಷಿಯಬಲ್, ಅಂದರೆ ಕಂಟಿನ್ಯೂಸ್ ಇಲ್ಲ, ಡಿಫ್ರೆನ್ಷಿಯಬಲ್ ಇಲ್ಲ, ಆದರೆ ನಾಟ್ ಕಂಟಿನ್ಯೂಸ್ ಓನ್ಲಿ ಫಾರ್ ಇಂಟೀಜರ್ಸ್. ಬಟ್ ಈ ಮಾಡ್ ಫಂಕ್ಷನ್ ಇದೆಯಲ್ಲ, ಇದು ಕಂಟಿನ್ಯೂಸ್ ಎವ್ರಿವೇರ್, ಎಲ್ಲ ಕಡೆ ಕಂಟಿನ್ಯೂಸ್ ಆಗುತ್ತೆ, ಬಟ್ ನಾಟ್ ಡಿಫ್ರೆನ್ಷಿಯಬಲ್. ಇದು ಡಿಫ್ರೆನ್ಷಿಯಬಲ್ ಆಗಲ್ಲ. ಇವೆರಡು ಪಾಯಿಂಟ್ನ ಚೆನ್ನಾಗಿ ತಿಳ್ಕೊಳ್ಳಿ. ಟೇಕ್ ಇಟ್ ಎಸ್ ಎ ಸ್ಪೆಷಲ್ ಫಂಕ್ಷನ್ ಅಂತ ತಿಳ್ಕೊಳ್ಳಿ. ಈ ಎರಡು ಪಾಯಿಂಟಿಂದ ನೀವು ಮೆನಿ ಕ್ವಶನ್ಸನ್ನು ಆನ್ಸರ್ ಮಾಡ್ಬೋದು. ನಾನು ಈ ಒಂದು ಪಿ ಪಿ ಟಿಯಲ್ಲಿ ಚೂಸ್ ಮಾಡಿ ಎಲ್ಲ ಕ್ವಶನ್ಸಲ್ಲಿ ಮ್ಯಾಕ್ಸಿಮಮ್ ಕ್ವಶನ್ಸ್ನ ಆನ್ಸರ್ ಮಾಡ್ಬೋದು. ನಿಮಗೆ ಇವೆರಡು ಗೊತ್ತಿರಬೇಕು ಚೆನ್ನಾಗಿ. ಹಾಗೆ ಇನ್ನೊಂದು ಗೊತ್ತಿರಬೇಕು, ಎವ್ರಿ ಡಿಫರೆನ್ಷಿಯಬಲ್ ಫಂಕ್ಷನ್ನು ಕಂಟಿನ್ಯೂಸ್ ಆಗುತ್ತೆ, ಬಟ್ ಎವ್ರಿ ಕಂಟಿನ್ಯೂಸ್ ಫಂಕ್ಷನ್ ನೀಡ್ ನಾಟ್ ಬಿ ಡಿಫ್ರೆನ್ಷಿಯಬಲ್, ಅಂದರೆ ಡಿಫ್ರೆನ್ಷಿಯಬಲ್ ಆಗ್ಬೋದು, ಆಗದೇನೂ ಇರಬಹುದು. ಈ ಪಾಯಿಂಟ್ ಕೂಡ ತಿಳ್ಕೊಂಡಿರಬೇಕು. ಸೊ ಬೈ ಮೇಕಿಂಗ್ ಯೂಸ್ ಆಫ್ ದೀಸ್ ಪಾಯಿಂಟ್ಸ್ ನೀವು ಮೆನಿ ಕ್ವಶನ್ಸ್ ಆನ್ಸರ್ ಮಾಡ್ತೀರಾ. ಕೀಪ್ ಇಟ್ ಇನ್ ಮೈಂಡ್. ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಇದು ನಾಟ್ ಕಂಟಿನ್ಯೂಸು, ನಾಟ್ ಡಿಫರೆನ್ಷಿಯಬಲ್. ಆದರೆ ನಾಟ್ ಕಂಟಿನ್ಯೂಸ್ ಇಲ್ಲಿ ಇಂಟೀಜರ್ಸಲ್ಲಿ ಮಾತ್ರ. ಓಕೆನಾ? ಮಾಡ್ ಫಂಕ್ಷನು ಕಂಟಿನ್ಯೂಸ್ ಆಗುತ್ತೆ, ಇಟ್ ಈಸ್ ಕಂಟಿನ್ಯೂಸ್ ಬಟ್ ನಾಟ್ ಡಿಫರೆನ್ಷಿಯಬಲ್. ಇದು ಡಿಫರೆನ್ಷಿಯಬಲ್ ಆಗಲ್ಲ. ಬೈ ಕೀಪಿಂಗ್ ದೀಸ್ ಪಾಯಿಂಟ್ಸ್ ನಾವು ತುಂಬ ಕ್ವಶನ್ಸನ್ನು ಆನ್ಸರ್ ಮಾಡ್ಬೋದು. ಸೊ ನಾನೀಗ ಫಸ್ಟ್ ಕ್ವಶನ್ ಆನ್ಸರ್ ಮಾಡ್ತಾ ಇದ್ದೀನಿ. ಮೈ ಡಿಯರ್ ಸ್ಟೂಡೆಂಟ್ಸ್, ಲುಕ್ ಅಟ್ ಹಿಯರ್. ಕ್ವಶನ್ ನಂಬರ್ 1. ಇದು ಕ್ವಶನ್ ನಂಬರ್ 1. ಇಲ್ಲಿ ಏನಂತ ಇದೆ ನೋಡಿ, ನಿಮಗೆ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಕೊಟ್ಟಿದ್ದಾನೆ. ಇದು ಕಂಟಿನ್ಯೂಸ್ ಎಲ್ಲಿ ಆಗುತ್ತಂದರೆ ನೋಡಿ, ನಾನು ಹೇಳಿದ್ದೀನಿ ಇಂಟೀಜರ್ಸಲ್ಲಿ ನಾಟ್ ಕಂಟಿನ್ಯೂಸ್. 4 ಅನ್ನೋದು ಇಂಟೀಜರು ಇಲ್ಲಿ ಕಂಟಿನ್ಯೂಸ್ ಆಗಲ್ಲ. -2 ಅನ್ನೋದು ಇಂಟೀಜರು ಇಲ್ಲಿ ಕಂಟಿನ್ಯೂಸ್ ಆಗಲ್ಲ, ಇಲ್ಲಿ ಕಂಟಿನ್ಯೂಸ್ ಆಗಲ್ಲ. ಸೊ ಇಟ್ ಈಸ್ ಕಂಟಿನ್ಯೂಸ್ ಅಟ್ 1.5. ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್. ಸೊ ಈಗ ನಾವು ಕ್ವಶನ್ ನಂಬರ್ 2ಗೆ ಹೋಗ್ತಾ ಇದ್ದೀವಿ. ಐ ಹೋಪ್ ಅಂಡರ್ಸ್ಟ್ಯಾಂಡ್, ಈಸಿಯಾಗಿ ಆನ್ಸರ್ಸ್ ಮಾಡ್ಬೋದು. ಕ್ವಶನ್ ನಂಬರ್ 2ಗೆ ಹೋದಾಗ ಮೈ ಡಿಯರ್ ಸ್ಟೂಡೆಂಟ್ಸ್, ಎಲ್ಲರಿಗೂ ಗೊತ್ತಿರುತ್ತೆ ಸಿಂಪಲ್ ಡಿಫ್ರೆನ್ಸಿಯೇಷನ್ಸು. x² ಡಿಫ್ರೆನ್ಸಿಯೇಷನ್ ಗೊತ್ತಿರಬೇಕು, x³ ಡಿಫ್ರೆನ್ಸಿಯೇಷನ್ ಗೊತ್ತಿರಬೇಕು, ಹಾಗೆಯೇ ಸೈನು ಕಾಸ್ ಗೊತ್ತಿದ್ರೆ ನೀವು ಮ್ಯಾಕ್ಸಿಮಮ್ ಕ್ವಶನ್ಸ್ ಆನ್ಸರ್ ಮಾಡ್ಬೋದು. ಇಲ್ಲಿ ಸೈನ್ ಡಿಫ್ರೆನ್ಸಿಯೇಷನ್ ಇದೆ, ನಮ್ಗೆ ಚೆನ್ನಾಗಿ ಗೊತ್ತಿದೆ. ಸೈನ್ ಡಿಫ್ರೆನ್ಸಿಯೇಷನ್ ಕಾಸ್ ಅಂತ, ಅದು ಪಾಸಿಟಿವ್. ಸೊ ಪಾಸಿಟಿವ್ ಅಂದಾಗ ಆಪ್ಷನ್ ಬಿ ಆಗಲ್ಲ, ಆಪ್ಷನ್ ಸಿ ಆಗಲ್ಲ, ಇವೆರಡರಲ್ಲಿ ಒಂದು ರೈಟ್ ಆನ್ಸರ್ ಇರುತ್ತೆ. ಇದು ಕಾಂಪೋಸಿಟ್ ಫಂಕ್ಷನ್ ಆಗಿರೋದ್ರಿಂದ ಸೈನ್ ಡಿಫ್ರೆನ್ಸಿಯೇಷನ್ ಕಾಸೇ, ಓಕೆ, ಬಟ್ AX ಡಿಫ್ರೆನ್ಸಿಯೇಷನ್ ಇಸ್ A. ಸೊ ಆಪ್ಷನ್ A ಈಸ್ ದಿ ರೈಟ್ ಆನ್ಸರ್, ಆಪ್ಷನ್ ಡಿ ಆಗಲ್ಲ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಸೈನ್ ಡಿಫ್ರೆನ್ಸಿಯೇಷನ್ ಕಾಸ್ ಅಂತ ಗೊತ್ತಿದ್ರೆ
ಯು ಕ್ಯಾನ್ ಚೂಸ್ ಆನ್ಸರ್ ಈಸಿಲಿ. ಏನಾದ್ರು ಡೌಟ್ ಇದ್ದರೆ ನೀವು ಕಾಮೆಂಟ್ ಮಾಡ್ಬೋದು. ನಾನೀಗ ಕ್ವಶನ್ ನಂಬರ್ 3ಗೆ ಹೋಗ್ತಾ ಇದ್ದೀನಿ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ವಿಲ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವಶನ್. ಕ್ವಶನ್ ನಂಬರ್ 3. ಕ್ವಶನ್ ನಂಬರ್ 3 ನೋಡಿ, ನಾನು ಆಗಲೇ ಹೇಳಿದ್ದೀನಿ ನಮ್ಗೆ ಮ್ಯಾಕ್ಸಿಮಮ್ ಕ್ವಶನ್ಸು ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಮತ್ತು ಮಾಡ್ ಫಂಕ್ಷನ್ಸಲ್ಲಿ ಬರುತ್ತೆ. ಇಲ್ಲಿ ನಿಮಗೆ ಕೆಲವು ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾನೆ. ನಾನು ಆಗಲೇ ಹೇಳಿರೋ ಸ್ಟೇಟ್ಮೆಂಟ್ ಜ್ಞಾಪಕ ಇಟ್ಕೊಂಡ್ರೆ ಗೊತ್ತಾಗುತ್ತೆ. ಏನಾದ್ರು ಹೇಳಿದ್ರೆ ದ ಫಂಕ್ಷನ್ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಕೊಟ್ಟಿದ್ದಾನೆ, ಇದೇನಾಗುತ್ತೆ ಅಂತ ನೋಡಿ. ಕಂಟಿನ್ಯೂಸ್ ಆಗಲ್ಲ ಅಂತ ನಾವು ಆಗಲೇ ಹೇಳಿದ್ವಿ. ಎಲ್ಲ ಎಕ್ಸ್ಗೆ ಕಂಟಿನ್ಯೂಸ್ ಆಗಲ್ಲ, ಡಿಫ್ರೆನ್ಷಿಯಬಲ್ ಆಗಲ್ಲ. ಸೊ 2 ಆಪ್ಷನ್ಸ್ ಹೋಯಿತು. ಇವೆರಡರಲ್ಲಿ ಇದು ಕಾನ್ಸ್ಟೆಂಟ್ ಫಂಕ್ಷನ್ ಅಲ್ಲ. ಸೊ ರೈಟ್ ಆನ್ಸರ್ ಈಸ್ discontinuous. I hope you understand, my dear students. Right. So this is our question number 3. Now question number 4ಗೆ ಹೋಗ್ತಾ ಇದ್ದೀವಿ. ಸೊ ಈಸಿಯಾಗಿ ನೋಡಿ, ಕ್ವಶನ್ ನಂಬರ್ 4ಅಲ್ಲಿ ನಮ್ಗೆ ಈ ಥರ ಕ್ವಶನ್ಸ್ ಬರುತ್ತೆ. ಲಾಗು ಮತ್ತು ಇ, ಕೀಪ್ ಇಟ್ ಇನ್ ಮೈಂಡ್. ಈ ಲಾಗ್ ಆ್ಯಂಡ್ ಇ ಕ್ಯಾನ್ಸಲ್ ಆಗುತ್ತೆ. ಇನ್ನು ಉಳಿದಿರೋದು ಎಕ್ಸಿಗೆ ಡಿಫ್ರೆನ್ಸಿಯೇಷನ್ ಮಾಡಿದ್ರೆ ಎಕ್ಸ್ ಡಿಫ್ರೆನ್ಸಿಯೇಷನ್ ಈಸ್ 1. ಸೊ ದೇರ್ ಫಾರ್ ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್. ಎಲ್ಲರಿಗೂ ಅರ್ಥ ಆಯಿತು ಅನಿಸುತ್ತೆ. ಸೊ ನಾನೀಗ ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ಕ್ವಶನ್ ನಂಬರ್ 5ಗೆ ಹೋಗ್ತಾ ಇದ್ದೀನಿ. ಸೊ ನಿಮಗೆ ವಿಡಿಯೋ ಇಷ್ಟ ಆದರೆ ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆ, ಸೆಕೆಂಡ್ PUC ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ನಾನು ಈ ವಿಡಿಯೋದಲ್ಲಿ ನಿಮಗೆ ಡಿಫ್ರೆನ್ಸಿಯೇಷನ್ ವೆರಿ ಈಸಿ ಟೆಕ್ನಿಕ್ಸನ್ನು ಹೇಳ್ಕೊಟ್ಟಿದ್ದೀನಿ. ಸೊ ಡೆಫಿನೆಟಾಗಿ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೋತಾ ಇದ್ದೀನಿ. ಇದು ಕ್ವಶನ್ ನಂಬರ್ 5. ಕ್ವಶನ್ ನಂಬರ್ 6 ಐ ಥಿಂಕ್. ದಿಸ್ ಇಸ್ ಕ್ವಶನ್ ನಂಬರ್ 6. ಓಕೆ ನೋಡಿ, ಡಿಫ್ರೆನ್ಸಿಯೇಷನ್ ಮಾಡಬೇಕು. ನಮ್ಗೆ a ಪವರ್ x ಡಿಫ್ರೆನ್ಸಿಯೇಷನ್ ಗೊತ್ತಿದೆಯಾ ಇಲ್ಲ ಸೆಕೆಂಡ್ರಿ, ಅದ್ರ ಬಗ್ಗೆ ವರಿ ಆಗಬೇಡಿ. ಫಸ್ಟು ಈ 3ರಲ್ಲಿ ಕಾನ್ಸ್ಟೆಂಟನ್ನು ಐಡೆಂಟಿಫೈ ಮಾಡ್ಕೊಳ್ಳಿ. ನೋಡಿ, a ಪವರ್ a ಇದೆಯಲ್ಲ, ದಿಸ್ ಈಸ್ ಕಾನ್ಸ್ಟೆಂಟ್. ಕಾನ್ಸ್ಟೆಂಟ್ ಡಿಫ್ರೆನ್ಸಿಯೇಷನ್ ಇಸ್ 0. ಸೊ ಇಲ್ಲಿ ನೋಡಿ, a ಇಂಟು a ಪವರ್ a ಮೈನಸ್ 1 ಕೊಟ್ಟಿದ್ದಾನೆ, ಡಿಫ್ರೆನ್ಸಿಯೇಷನ್ ಮಾಡಿದ್ದಾನೆ. ಕಾನ್ಸ್ಟೆಂಟ್ ಡಿಫ್ರೆನ್ಸಿಯೇಷನ್ 0, ಬಟ್ ಇಲ್ಲಿ ಡಿಫ್ರೆನ್ಸಿಯೇಷನ್ ಮಾಡಿರೋದ್ರಿಂದ ಆಪ್ಷನ್ ಎ ಈಸ್ ರಾಂಗ್. ಓಕೆ ನೋಡಿ, ಸಿಮಿಲರ್ಲಿ a ಪವರ್ ಎಗೆ ಮತ್ತೆ ಇಲ್ಲಿ ಡಿಫ್ರೆನ್ಸಿಯೇಷನ್ ಸಮಥಿಂಗ್ ಬರ್ತಿದೆ, ಯಾಕಂದರೆ 0 ಬರಬೇಕು ಕಾನ್ಸ್ಟೆಂಟ್ ಡಿಫ್ರೆನ್ಸಿಯೇಷನು. ಆಪ್ಷನ್ ಡಿ ಈಸ್ ಆಲ್ಸೋ ರಾಂಗ್. ನೀವೆರಡರಲ್ಲಿ ಯಾವುದೋ ಒಂದು ರೈಟ್ ಆಗಿರುತ್ತೆ. ಸೊ ಎರಡಕ್ಕೂ 0 ಇದೆ. ಸೊ ನೆಕ್ಸ್ಟ್ ಎಕ್ಸ್ ಪವರ್ ಎ ಡಿಫ್ರೆನ್ಸಿಯೇಷನ್ ಏನು ಅಂದರೆ a ಇಂಟು ಎಕ್ಸ್ ಪವರ್ ಎ ಮೈನಸ್ 1. ಸೊ a ಇಂಟು ಎಕ್ಸ್ ಪವರ್ ಎ ಮೈನಸ್ 1 ಇರೋಂಥದ್ದು ಆಪ್ಷನ್ ಸಿನಲ್ಲಿ. ಸೊ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ. ನಾನು ನಿಮಗೆ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ ಅಂತ ಅನ್ಕೋತಾ ಇದ್ದೀನಿ. ಸೊ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಆ್ಯಂಡ್ ಫಾಲೋ ಆಲ್ ಕ್ವಶನ್ಸ್. ಸೊ ಕ್ವಶನ್ ನಂಬರ್ 7ಗೆ ಹೋಗೋಣ. ಕ್ವಶನ್ ನಂಬರ್ 7ಅಲ್ಲಿ ಚೂಸ್ ದ ಸ್ಟೇಟ್ಮೆಂಟ್ ನಾಟ್ ಟ್ರೂ ಅಲ್ಲದೆ ಇರೋದು ಅಂದರೆ ಫಾಲ್ಸ್ ಸ್ಟೇಟ್ಮೆಂಟ್ನ ನಾವು ಚೂಸ್ ಮಾಡಬೇಕು. ನೋಡಿ, ಆಲ್ ಪಾಲಿನಾಮಿಯಲ್ ಫಂಕ್ಷನ್ಸು ಕಂಟಿನ್ಯೂಸ್ ಆಗಿರುತ್ತೆ, ರೈಟ್. ಇದು ಟ್ರೂ. ಇದು ನಾವು ಚೂಸ್ ಮಾಡಬೇಕಾಗಿರೋದು ಫಾಲ್ಸು. ರ್ಯಾಷನಲ್ ಫಂಕ್ಷನ್ಸು ಅಂದರೆ f(x/g(x) ಅಂತಿದ್ದಿಲ್ಲ, ಯಾವಾಗಲೂ ಕಂಟಿನ್ಯೂಸ್ ಆಗಿರುತ್ತೆ. ಸೊ ಇದು ಕೂಡ ಟ್ರೂ. ಎವ್ರಿ ಡಿಫರೆನ್ಷಿಯಲ್ ಫಂಕ್ಷನ್ ಕಂಟಿನ್ಯೂಸ್, ಇದನ್ನಾಗಲೇ ಹೇಳಿದ್ದೆ, ಇದು ಕೂಡ ಟ್ರೂ. ಆದರೆ ಎವ್ರಿ ಕಂಟಿನ್ಯೂಸ್ ಫಂಕ್ಷನ್ ಡಿಫರೆನ್ಷಿಯಬಲ್ ಆಗಿರಲ್ಲ, ಇದು ಫಾಲ್ಸು. ಸೊ ದೇರ್ ಫಾರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ವಿಲ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವಶನ್, ಮೈ ಡಿಯರ್ ಸ್ಟೂಡೆಂಟ್ಸ್. ನೋಡಿ, ದಿಸ್ ಕ್ವಶನ್ ಅಗೈನ್ ಸೊ ಈಸಿ ಕ್ವಶನ್ ಇದು. ಸೊ ಈ ಕ್ವಶನ್ ಆಲ್ರೆಡಿ ನಾವು ಮಾಡಿದ್ದೀವಿ. ಸೊ ಈಸಿ ಅಗೈನ್ ನೋಡಿ, ನಮಗೆ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಬಂದಿದೆ. ಮೈ ಡಿಯರ್ ಸ್ಟೂಡೆಂಟ್ಸ್, ನೀವು ಎಕ್ಸಾಮಲ್ಲಿ ಜಾಸ್ತಿ ಕ್ವಶನ್ಸ್ ಇದರಿಂದನೇ ಅಬ್ಸರ್ವ್ ಮಾಡ್ಬೋದು, ಗ್ರೇಟೆಸ್ಟ್ ಇಂಟಿಜರ್ ಮತ್ತು ಮಾಡ್ ಫಂಕ್ಷನು. ಸೊ ಇದ್ರ ಬಗ್ಗೆ ಐಡಿಯಾ ಗೊತ್ತಿದ್ರೆ ಸಾಕು. ನಾನು ಮತ್ತೆ ಇನ್ನೊಂದ್ಸರಿ ಹೇಳಕ್ಕೆ ಟ್ರೈ ಮಾಡ್ತೀನಿ. ನೋಡಿ, ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನು ಕಂಟಿನ್ಯೂಸ್ ಆಗಲ್ಲ, ಸೊ ದಿಸ್ ಈಸ್ ರಾಂಗ್ ಆನ್ಸರ್. ಡಿಫ್ರೆನ್ಷಿಯಬಲ್ ಆಗಲ್ಲ, ಸೊ ದಿಸ್ ಈಸ್ ರಾಂಗ್ ಆನ್ಸರ್. ಅದು ಕಾನ್ಸ್ಟೆಂಟ್ ಫಂಕ್ಷನ್ ಅಲ್ಲ, ದಿಸ್ ಈಸ್ ರಾಂಗ್ ಆನ್ಸರ್. ಸೊ ವಾಟ್ ಈಸ್ ದ ರೈಟ್ ಆನ್ಸರ್? ಇಟ್ ಈಸ್ ಡಿಸ್ಕಂಟಿನ್ಯೂಸ್ ಅಸ್ ಇಂಟಿಗ್ರಲ್ಸ್, ಅಂದರೆ ಇಂಟೀಜರ್ಸಲ್ಲಿ ಅದು ಡಿಸ್ಕಂಟಿನ್ಯೂಸ್ ಆಗಿರುತ್ತೆ. ಸೊ ಈಸಿಯಾಗಿ ಗೊತ್ತಾಯ್ತಲ್ಲ. ಸೊ ನಿಮಗೆ ನಾನು ಹೇಳ್ಕೊಡ್ದಾಗ ಅರ್ಥ ಆಗ್ತಿದೆ ಅಂದರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೂ ಇನ್ಫಾರ್ಮ್ ಮಾಡಿ. ಅವ್ರಿಗೂ ಪಾಪ ಬೋರ್ಡ್ ಎಕ್ಸಾಮಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಶೇರ್ ಮಾಡಿ. ಥ್ಯಾಂಕ್ ಯು. ನಾನು ಮುಂದಕ್ಕೆ ಹೋಗ್ತೀನಿ. ನೆಕ್ಸ್ಟ್ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಅಗೈನ್ ನೋಡಿ, ನಮಗೆ ಇಲ್ಲಿ ಮಾಡ್ ಫಂಕ್ಷನ್ ಬಂದಿದೆ, ಸರಿನಾ? x-3 at x = 3 ಅಂತ ಕೊಟ್ಟಿದ್ದಾನೆ. ಮಾಡ್ ಫಂಕ್ಷನ್, ಮಾಡ್ಯುಲಸ್ ಫಂಕ್ಷನ್ಸು ಯಾವತ್ತೂ ಡಿಫ್ರೆನ್ಷಿಯಬಲ್ ಆಗಲ್ಲ, ನಾಟ್ ಡಿಫ್ರೆನ್ಷಿಯಬಲ್. ಏನಾಗಲ್ಲ, ಅವು ಡಿಫ್ರೆನ್ಷಿಯಬಲ್ ಆಗಲ್ಲ. ಸೊ ದೇರ್ ಫಾರ್ ಆನ್ಸರ್ ಈಸ್ ನಾಟ್ ಎಕ್ಸಿಸ್ಟಿಂಗ್ ಇಸ್ ದ ರೈಟ್ ಆನ್ಸರ್. ಸೊ ದಿಸ್ ಇಸ್ ಕ್ವಶನ್ ನಂಬರ್
ಕ್ವಶನ್ ನಂಬರ್ 8 ಆಯಿತು. ಕ್ವಶನ್ ನಂಬರ್ 9 ಇದು. ಆ್ಯಂಡ್ ದಿಸ್ ಇಸ್ ಕ್ವಶನ್ ನಂಬರ್ 10. ಸೊ ಕ್ವಶನ್ ನಂಬರ್ 9 ಈಸಿಯಾಗಿ ಅರ್ಥ ಆಯ್ತು ಅನ್ಸುತ್ತೆ. ಮಾಡ್ ಫಂಕ್ಷನ್ ಅಷ್ಟು ಗೊತ್ತಿದ್ರೆ ಸಾಕು, ಮಾಡ್ ಫಂಕ್ಷನ್ ಡಿಫ್ರೆನ್ಷಿಯಬಲ್ ಆಗಲ್ಲ ಅಂತ. ಸೊ ನಾಟ್ ಎಕ್ಸಿಸ್ಟಿಂಗ್ ಬರುತ್ತೆ. ಅದು ಇದೇ ಮಾಡ್ ಫಂಕ್ಷನ್ಗೆ ಅವ್ನು ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ರೈಟ್ ಹ್ಯಾಂಡ್ ಡೆರಿವೇಟಿವ್ ಕೇಳ್ಬೋದು. ಮಾಡ್ ಫಂಕ್ಷನ್ ಕೊಟ್ಟು ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಕೇಳಿದ್ರೆ -1 ಆಗುತ್ತೆ ಆನ್ಸರು. ಮಾಡ್ ಕೊಟ್ಟು ರೈಟ್ ಹ್ಯಾಂಡ್ ಡೆರಿವೇಟಿವ್ ಕೇಳಿದ್ರೆ +1 ಆಗುತ್ತೆ. ಸೊ ಕೀಪ್ ಇಟ್ ಇನ್ ಮೈಂಡ್. ನೋಡಿ, ಇದು ಸ್ಪೆಷಲ್ ಟೈಪಲ್ಲಿ ಅನಿಸುತ್ತೆ, ಬಟ್ ಇಸ್ ವೆರಿ ಈಸಿ. ಕೀಪ್ ಇಟ್ ಇನ್ ಮೈಂಡ್. ಇದು ಸೈನ್ ಇನ್ವರ್ಸ್ ಎಕ್ಸ್ ಆದಮೇಲೆ ದಿಸ್ ಈಸ್ ಆಲ್ವೇಸ್ ಏನಾಗಿರುತ್ತೆ, ಇದು ಕಾಸ್ ಇನ್ವರ್ಸ್ ಎಕ್ಸ್ ಆಗಿರುತ್ತೆ. ವಾಟ್ ಇಸ್ ದಿಸ್? ಇದು ಕಾಸ್ ಇನ್ವರ್ಸ್ ಎಕ್ಸ್ ಆಗುತ್ತೆ. ಸೊ ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಕಾಸ್ ಇನ್ವರ್ಸ್ ಎಕ್ಸ್ ಏನಾಗುತ್ತೆ, π/2 ಆಗುತ್ತೆ. ಸೊ π/2 ಅನ್ನೋದು ಕಾನ್ಸ್ಟೆಂಟು. ಕಾನ್ಸ್ಟೆಂಟ್ ಡಿಫ್ರೆನ್ಸಿಯೇಷನ್ ಈಸ್ 0. ಕೀಪ್ ಇಟ್ ಇನ್ ಮೈಂಡ್. ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಕಾಸ್ ಇನ್ವರ್ಸ್ ಎಕ್ಸ್ ನಾವು ಇದರಲ್ಲಿ ನೋಡ್ಬೋದು, ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸಲ್ಲಿ ಇದರ ವ್ಯಾಲ್ಯೂ ಏನಂದರೆ π/2. ಸೊ π/2 ಡಿಫ್ರೆನ್ಸಿಯೇಷನ್ ಈಸ್ ನಾವು dy/dx ಮಾಡಬೇಕು. ಡಿಫ್ರೆನ್ಸಿಯೇಷನ್ ಈಸ್ 0. ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಮೈ ಡಿಯರ್ ಸ್ಟೂಡೆಂಟ್ಸ್. ವಿಲ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವಶನ್. ನೋಡಿ, ನಾನು ಮತ್ತೆ ನಿಮಗೆ ಈಸಿಯಾಗಿ ಹೇಳ್ಕೊಡೋ ಟ್ರೈ ಮಾಡ್ತೀನಿ. ಕೀಪ್ ಇಟ್ ಇನ್ ಮೈಂಡ್. ಸೈನ್ ಇನ್ವರ್ಸ್ ಅಂದರೆ ಪಾಸಿಟಿವ್. ಇಲ್ಲಿ ನೆಗೆಟಿವ್ ಯಾವುದಿದೆ? ನೆಗೆಟಿವ್ ಆನ್ಸರ್ ಇದೊಂದಿದೆ. ಸೊ ಇದು ಆಪ್ಷನ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ 1/1 - x³ ಇದು ಆಪ್ಷನ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಇವೆರಡರಲ್ಲಿ ಯಾವುದಾದ್ರು ಒಂದು ರೈಟ್ ಆನ್ಸರ್ ಆಗಿರುತ್ತೆ. ಸರಿನಾ? ಯಾವ್ದು ರೈಟ್ ಆನ್ಸರ್ ಆಗಿರುತ್ತೆ ನೋಡ್ಕೊಳ್ಳೋಣ. ಸೊ ಇಲ್ಲಿ ಇದು ರೈಟ್ ಆನ್ಸರ್, ಇದು ರೈಟ್ ಆನ್ಸರ್ ಅಂತ ನೋಡೋಕ್ಕೆ ಮುಂಚೆ, ಸೊ ಸೈನ್ ಇನ್ವರ್ಸ್ ಅಂದರೆ ಸೈನ್ ಇನ್ವರ್ಸ್ ಎಕ್ಸ್ ಅಂದರೆ 1/√1 - x². 1/√1 - x². ಸೊ ಇಲ್ಲಿ x³ ಇದೆ, ಇಲ್ಲಿ x³ ಇದೆ, ಎರಡರಲ್ಲಿ ರೈಟ್ ಆನ್ಸರ್ ಇದೆ. ಓಕೆನಾ? ನೆಕ್ಸ್ಟ್, ಬಟ್ ಕೀಪ್ ಇಟ್ ಇನ್ ಮೈಂಡ್. ವಾಟ್ ಈಸ್ ದಿ ಡಿಫ್ರೆನ್ಸಿಯೇಷನ್ ಆಫ್ ರೂಟ್ ಎಕ್ಸ್? 1/2√x. What is the differentiation of root x? Root x differentiation is 1/2√x. So which means 2 should be in the denominator. 2 should be in the denominator. So therefore option C is the right answer. Again same question ಆಗಲೇ ಬಂದಿದೆ ನೋಡಿ. a/a ಅನ್ನೋದು ಇಲ್ಲಿ ಕಾನ್ಸ್ಟೆಂಟ್, ಇದು ಕಾನ್ಸ್ಟೆಂಟ್ ಡಿಫ್ರೆನ್ಸಿಯೇಷನ್ 0. ಇಲ್ಲಿ ನೋಡಿ, ಕಾನ್ಸ್ಟೆಂಟ್ ಗೆ ಡಿಫ್ರೆನ್ಸಿಯೇಷನ್ ಮಾಡಿದ್ರೆ ಆಪ್ಷನ್ ಎ ಆಗಲ್ಲ, 0 ಬರಬೇಕಿತ್ತು, ಇದು 0 ಬರಬೇಕಿತ್ತು. ಆಪ್ಷನ್ ಡಿ ಆಗಲ್ಲ, ಇದು 0 ಬರಬೇಕಿತ್ತು. ಆಪ್ಷನ್ ಸಿ ಕೂಡ ಆಗಲ್ಲ, ಇದು 0 ಬರಬೇಕಿತ್ತು. ದೆನ್ ವಿಚ್ ಒನ್ ಈಸ್ ದ ರೈಟ್ ಆನ್ಸರ್? ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ. ಈಸಿಯಾಗಿ ಅರ್ಥ ಆಯ್ತು ಅನ್ಸುತ್ತೆ. ನಾವು ಇನ್ನು ಮುಂದಕ್ಕೆ ಹೋಗೋಣ. ನೆಕ್ಸ್ಟ್ ಕ್ವಶನ್. ನೋಡಿ ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಥರ ಗ್ರಾಫ್ ಬಂದಾಗ ಸ್ಟೂಡೆಂಟ್ಸು ಡಿಫಿಕಲ್ಟಾಗಿ ಫೀಲ್ ಆಗ್ತಾರೆ. ನೋಡಿ, ಕೀಪ್ ಇಟ್ ಇನ್ ಮೈಂಡ್. ಈ ಗ್ರಾಫ್ ಇದೆಯಲ್ಲ, ವಾಟ್ ಈಸ್ ದಿಸ್? ದಿಸ್ ಈಸ್ ಮಾಡ್ ಎಕ್ಸ್. ದಿಸ್ ಈಸ್ ಮಾಡ್ ಎಕ್ಸ್ 1 ಹತ್ರ ಮೀಟ್ ಆಗಿದೆ ವಿ. ಸೊ ಇದು ಮಾಡ್ x - 1. ಎನಿವೆ ಇದು ಮಾಡ್ ಫಂಕ್ಷನ್. ಮಾಡ್ ಫಂಕ್ಷನ್ನು ನೋಡೋಣ. ಗಿವನ್ ಫಂಕ್ಷನ್ ಈಸ್ ಡಿಫ್ರೆನ್ಷಿಯಬಲ್ ಅಂತ ಹೇಳಿದ್ದಾನೆ. ಮಾಡ್ ಫಂಕ್ಷನ್ ಆಲ್ವೇಸ್ ನಾಟ್ ಡಿಫ್ರೆನ್ಷಿಯಬಲ್. ಈ ಸ್ಟೇಟ್ಮೆಂಟು ಫಾಲ್ಸು. ಯಾಕಂದರೆ ಮಾಡ್ ಫಂಕ್ಷನ್ಸು ಡಿಫ್ರೆನ್ಷಿಯಬಲ್ ಆಗಲ್ಲ. ಗಿವನ್ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಅಟ್ 0. ಎಸ್, ಮಾಡ್ ಫಂಕ್ಷನ್ಸು ಎಲ್ಲ ಪಾಯಿಂಟ್ಸಲ್ಲೂ ಕಂಟಿನ್ಯೂಸ್ ಆಗಿರುತ್ತೆ. ಇದು ಟ್ರೂ. ಕಂಟಿನ್ಯೂಸ್ ಎವ್ರಿವೇರ್ ಮಾಡ್ ಫಂಕ್ಷನ್ಸ್. ಕೀಪ್ ಇಟ್ ಇನ್ ಮೈಂಡ್. ಕಂಟಿನ್ಯೂಸ್ ಎವ್ರಿವೇರ್ ಅಂದರೆ ಎಲ್ಲ ಪಾಯಿಂಟ್ಸಲ್ಲಿ ಆಗಿರುತ್ತೆ ಅಂತ. ಸೊ ಇದು ಟ್ರೂ. ಸೊ ಈಗ ಇವೆರಡನ್ನೂ ಯೂಸ್ ಮಾಡಿ ನಾವು ಆಪ್ಷನ್ ಚೆಕ್ ಮಾಡ್ಕೊಳ್ಳೋಣ. ಸ್ಟೇಟ್ಮೆಂಟ್ 1 ಈಸ್ ಟ್ರೂ, ರಾಂಗ್ ಇದು. ಸ್ಟೇಟ್ಮೆಂಟ್ 1 ಈಸ್ ಫಾಲ್ಸ್, ಸ್ಟೇಟ್ಮೆಂಟ್ 2 ಈಸ್ ಟ್ರೂ. ಸೊ ದಿಸ್ ಈಸ್ ರೈಟ್ ಆನ್ಸರ್, ಆಪ್ಷನ್ ಬಿ. ಈಸಿಯಾಗಿ ಅರ್ಥ ಇದೆ ಅನಿಸುತ್ತೆ. ನೆಕ್ಸ್ಟ್ ಒಂದು ಈಸಿ ಕ್ವಶನ್ ಇದು. ಸೊ ಇಲ್ಲಿ ಇ ಮತ್ತು ಲಾಗ್ ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಉಳ್ಕೊಳ್ಳೋದು ಎಕ್ಸಿಗೆ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ, ಎಕ್ಸಿಗೆ ಡಿಫ್ರೆನ್ಸಿಯೇಷನ್ ಬಂದು 1 ಆಗುತ್ತೆ. ಸೊ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. ಸೊ ದಿಸ್ ಇಸ್ ಕ್ವಶನ್ ನಂಬರ್ 10 ಆ್ಯಂಡ್ ದಿಸ್ ಇಸ್ ಕ್ವಶನ್ ನಂಬರ್ 11. ಕ್ವಶನ್ ನಂಬರ್ 11 ಆನ್ಸರ್ ಈಸ್ ಆಪ್ಷನ್ ಡಿ. ಅರ್ಥ ಆಯ್ತು ಅನ್ಸುತ್ತೆ ಮೈ ಡಿಯರ್ ಸ್ಟೂಡೆಂಟ್ಸ್. ವಿಲ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವಶನ್ಸ್. ಸೊ ನಾವೀಗ ಕ್ವಶನ್ ನಂಬರ್ 12 ಇದ್ದೀವಿ. ಅಗೈನ್ ನೋಡಿ, ಮಾಡ್ ಫಂಕ್ಷನ್ ಇದೆ, ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಕೇಳಿದಾನೆ. ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ -1 ರೈಟ್ ಆನ್ಸರ್. ಇದು ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಅಂತ ಹೇಳಿದಾನೆ. ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಸ್ಟೇಟ್ಮೆಂಟ್ ಕರೆಕ್ಟಾಗಿ ಕೊಟ್ಟಿದ್ದಾನೆ, ರೈಟ್ ಆನ್ಸರ್. ಸೊ ನಮಗೆ ಸ್ಟೇಟ್ಮೆಂಟ್ 1 ಈಸ್ ಟ್ರೂ ಆ್ಯಂಡ್ ಸ್ಟೇಟ್ಮೆಂಟ್ 2 ಈಸ್ ಟ್ರೂ. ಸ್ಟೇಟ್ಮೆಂಟ್ 2 ಈಸ್ ಕರೆಕ್ಟ್ ಎಕ್ಸ್ಪ್ಲನೇಷನ್ ಫಾರ್ ಸ್ಟೇಟ್ಮೆಂಟ್ 1, ರೈಟ್ ಆನ್ಸರ್ ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ಲಾಗ್ ಆಫ್ ಸೀಕೆಂಟ್ ಎಕ್ಸ್ ಪ್ಲಸ್ tan x. ಸೊ ಇದರದ್ದು ನಮಗೆ ಡಿಫ್ರೆನ್ಸಿಯೇಷನ್ ಗೊತ್ತಿದೆ, ಇಂಟಿಗ್ರೇಷನ್ ಗೊತ್ತಿದೆ. Keep it in mind. We know this integration. This is question number 13. This is the
ನಮಗೆ ಇಂಟಿಗ್ರೇಷನ್ ಗೊತ್ತಿದೆ. ಇದು ಯಾವುದ್ರ ಇಂಟಿಗ್ರೇಷನ್ ಅಂದರೆ ಇಟ್ ಈಸ್ ಇಂಟಿಗ್ರೇಷನ್ ಫಾರ್ ಸೀಕೆಂಟ್ ಎಕ್ಸ್. ಇದು ಸೀಕೆಂಟ್ ಎಕ್ಸ್ ಇಂಟಿಗ್ರೇಷನ್, ಇಲ್ಲಾಂದರೆ ಡಿಫ್ರೆನ್ಸಿಯೇಷನ್ ಮಾಡಬೇಕಾಗುತ್ತೆ. ಇದು ಡಿಫ್ರೆನ್ಸಿಯೇಷನ್ ಮಾಡಿದ್ರೆ 1/sec x plus tan x into secant x differentiation is secant x tan x plus tan x differentiation is secant square x. ಇದರಲ್ಲಿ secant x ಕಾಮನ್ ತಗೊಂಡ್ರೆ secant x plus tan x ಆಗುತ್ತೆ. ಸೊ ಆನ್ಸರು secant x ಬರುತ್ತೆ. ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ವಿಲ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ದಿಸ್ ಇಸ್ ಅವರ್ ಕ್ವಶನ್ ನಂಬರ್ 14. ನಾನು ಆಗಲೇ ಸ್ಟಾರ್ಟಿಂಗಿಂದ ಹೇಳ್ತಾ ಇದ್ದೀನಿ ಮೈ ಡಿಯರ್ ಸ್ಟೂಡೆಂಟ್ಸ್, ನಿಮಗೆ ಮಾಡ್ ಫಂಕ್ಷನ್ ಬಗ್ಗೆ ಗೊತ್ತಿದ್ರೆ ಸೊ ಅದು ಮ್ಯಾಕ್ಸಿಮಮ್ ನಿಮ್ಗೆ ಆನ್ಸರ್ ಕೊಟ್ಬಿಡುತ್ತೆ. ನೋಡಿ, ಇದು ಮಾಡ್ ಫಂಕ್ಷನು ಕಂಟಿನ್ಯೂಸ್ ಅಟ್ 5 ಅಂತ ಕೊಟ್ಟಿದ್ದಾರೆ. ಕೀಪ್ ಇಟ್ ಇನ್ ಮೈಂಡ್, ಮಾಡ್ ಫಂಕ್ಷನ್ ಇಸ್ ಕಂಟಿನ್ಯೂಸ್ ಎವ್ರಿವೇ. ಸೊ ಹಂಗಾಗಿ ಇದು ರೈಟ್ ಟ್ರೂ ಸ್ಟೇಟ್ಮೆಂಟ್ಸ್. ಡಿಫ್ರೆನ್ಷಿಯಬಲ್ ಆಗಲ್ಲ, ಇದು ರಾಂಗ್ ಸ್ಟೇಟ್ಮೆಂಟ್. ಸೊ ಸ್ಟೇಟ್ಮೆಂಟ್ 1 ಈಸ್ ಟ್ರೂ ಇರೋದು, ಇಲ್ಲೊಂದಿದೆ. ಸ್ಟೇಟ್ಮೆಂಟ್ 1 ಈಸ್ ಟ್ರೂ, ಸ್ಟೇಟ್ಮೆಂಟ್ 2 ಈಸ್ ಫಾಲ್ಸ್. ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ, ಈ ಥರ ಲಾಗ್ ವ್ಯಾಲ್ಯೂಸ್ ಬಂದಾಗ ನಾನು ಶಾರ್ಟ್ಕಟ್ ಐಡಿಯಾ ಹೇಳ್ಕೊಡೋಕೆ ಟ್ರೈ ಮಾಡ್ತೀನಿ. ನೀವು ವಿತೌಟ್ ನೋಯಿಂಗ್ ಆನ್ಸರ್ ಯು ಕ್ಯಾನ್, ಅಂದರೆ ನಿಮಗೆ ಡಿಫ್ರೆನ್ಸಿಯೇಷನ್ ಗೊತ್ತಿಲ್ಲ ಅಂದರೆ ಆನ್ಸರ್ ಮಾಡ್ಬೋದು. ಅದನ್ನು ಮಾಡೋಕ್ಕೆ ನಾವು ಟ್ರೈ ಮಾಡೋಣ. ಓಕೆ, ನೋಡಿ ನಾನು ನಿಮ್ಗೆ ಇದನ್ನ ಟ್ರೈ ಮಾಡ್ತೀನಿ ಹೇಳ್ಕೊಡೋಕ್ಕೆ. ಇಲ್ಲಿ ನೋಡಿ, ಇಲ್ಲಿ ಲಾಗ್ 6 ಇದೆಯಲ್ವಾ, ಬೇಸ್ 6 ಇದೆ ನೋಡಿ, ಬೇಸ್ 6 ಇದೆ ನೋಡಿ. ಕೀಪ್ ಇಟ್ ಇನ್ ಮೈಂಡ್, ಲಾಗ್ 6 ಡಿನಾಮಿನೇಟ್ರಲ್ಲಿ ಇರಲೇಬೇಕು. ಲಾಗ್ 6 ಡಿನಾಮಿನೇಟ್ರಲ್ಲಿ ಎಲ್ಲಿರುತ್ತೋ ಅದು ರೈಟ್ ಆನ್ಸರ್ ಇರುತ್ತೆ. ಇದರಲ್ಲಿ ಲಾಗ್ 6 ಡಿನಾಮಿನೇಟ್ರಲ್ಲಿ ಇರಲಿಲ್ಲ, ಇದರಲ್ಲಿಲ್ಲ, ಇದರಲ್ಲೂ ಇಲ್ಲ. ನೋಡಿ, ಇಲ್ಲಿ ಲಾಗ್ 6 ಡಿನಾಮಿನೇಟ್ರಲ್ಲಿದೆ. ಸೊ ಹಾಗಾಗಿ ಇದು ರೈಟ್ ಆನ್ಸರು. ಆಪ್ಷನ್ ಎ ಈಸ್ ರೈಟ್ ಆನ್ಸರ್. ಈ ಟೆಕ್ನಿಕ್ನ ನೀವು ಫಾಲೋ ಮಾಡಿದರೆ ಈಸಿಯಾಗಿ ಈ ಕ್ವಶನ್ಸ್ನ ಆನ್ಸರ್ ಮಾಡ್ಬೋದು. ಅರ್ಥ ಆಯ್ತಾ ಮೈ ಡಿಯರ್ ಸ್ಟೂಡೆಂಟ್ಸ್? ಇನ್ನೊಂದ್ಸರಿ ಹೇಳಬೇಕಾ? ದಿಸ್ ಇಸ್ ಕ್ವಶನ್ ನಂಬರ್ 15. ಕ್ವಶನ್ ನಂಬರ್ 15 ಇನ್ನೊಂದ್ಸರಿ ಹೇಳ್ತೀನಿ ನೋಡಿ, ಇನ್ನೊಂದ್ಸರಿ ನಾನು ಹೇಳಕ್ಕೆ ಟ್ರೈ ಮಾಡ್ತೀನಿ ನೋಡಿ. ಕ್ವಶನ್ ನಂಬರ್ 15, ಈ ಲಾಗ್ 6 ಇದೆಯಲ್ಲ, ಲಾಗ್ 6 ಇದು ಡಿನಾಮಿನೇಟ್ರಲ್ಲಿ ಇರಬೇಕು. ಡಿನಾಮಿನೇಟ್ರಲ್ಲಿ ಇರೋದು ಇದೊಂದೇ ಆಪ್ಷನಲ್ಲಿ, ಇನ್ಯಾವ ಆಪ್ಷನಲ್ಲಿ ಇಲ್ಲ. ಸೊ ಆಪ್ಷನ್ ಬಿ ರಾಂಗ್, ಆಪ್ಷನ್ ಡಿ ರಾಂಗ್, ಆಪ್ಷನ್ ಸಿ ರಾಂಗ್, ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ವಿಲ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವಶನ್. ಸೊ ಇ ಪವರ್ ಸೈನ್ ಇನ್ವರ್ಸ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಇ ಪವರ್ ಸೈನ್ ಇನ್ವರ್ಸ್ ಎಕ್ಸ್ನ ಡಿಫ್ರೆನ್ಸಿಯೇಷನ್ ಮಾಡಿದ್ದಾನೆ. ಇ ಪವರ್ ಸೈನ್ ಇನ್ವರ್ಸ್ ಎಕ್ಸ್, ಇ ಪವರ್ ಸೈನ್ ಇನ್ವರ್ಸ್ ಎಕ್ಸೇ ಬರುತ್ತೆ, ಬಟ್ ಅಷ್ಟೇ ಬರಲ್ಲ. ಬಿಕಾಸ್ ಇದೇನೆಂದರೆ ಇದು ಕಾಂಪೋಸಿಟ್ ಫಂಕ್ಷನ್ನು. ಸೊ ಆಪ್ಷನ್ ಎ ರಾಂಗ್ ಆಗುತ್ತೆ, ಆಪ್ಷನ್ ಬಿ ರಾಂಗ್ ಆಗುತ್ತೆ, ಇವೆರಡರಲ್ಲಿ ಒಂದು ಕರೆಕ್ಟ್ ಆಗುತ್ತೆ. ಬಟ್ ಸೈನ್ ಇನ್ವರ್ಸ್ ಎಕ್ಸ್ ಡಿಫ್ರೆನ್ಸಿಯೇಷನ್ 1/1 - x² ಆಗಿರೋದ್ರಿಂದ ಆಪ್ಷನ್ ಸಿ ರಾಂಗ್ ಆಗುತ್ತೆ, ಆಪ್ಷನ್ ಡಿ ರೈಟ್ ಆನ್ಸರ್ ಆಗುತ್ತೆ. ದಿಸ್ ಇಸ್ ಕ್ವಶನ್ ನಂಬರ್ 16. ನಾವು ಕ್ವಶನ್ ನಂಬರ್ 17 ಬರೋಣ. ಕ್ವಶನ್ ನಂಬರ್ 17 ಅಗೇನ್ ಸೇಮ್ ಇದೆ ನೋಡಿ ಮೈ ಡಿಯರ್ಸ್. ಇದು ಮಾಡ್ ಫಂಕ್ಷನ್ನು ಡಿಸ್ಕಂಟಿನ್ಯೂಸ್ ಅಂತ ಹೇಳಿದರೆ ಇದು ರಾಂಗ್, ಇದು ಅದು ಕಂಟಿನ್ಯೂಸ್ ಆಗುತ್ತೆ, ಫಾಲ್ಸ್. ಇದು ನಾಟ್ ಡಿಫ್ರೆನ್ಷಿಯಬಲ್ ಅಂತ ಹೇಳಿದರೆ ಇದು ಟ್ರೂ. ಸೊ ಅಂದರೆ ಫಸ್ಟ್ ಸ್ಟೇಟ್ಮೆಂಟ್ ಫಾಲ್ಸು, ಸೆಕೆಂಡ್ ಸ್ಟೇಟ್ಮೆಂಟ್ ಟ್ರೂ. ಸೊ ಆಪ್ಷನ್ ಬಿ ಈಸ್ ದಿ ರೈಟ್ ಆನ್ಸರ್. ವಿಲ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವಶನ್. ಸೊ ನಿಮಗೆ ಅನದರ್ ಡಿಫ್ರೆಂಟ್ ಟೈಪಲ್ಲಿ ಕೇಳ್ಬೋದು. ಈ ಥರ ಕೇಳ್ತಾರೆ ನೋಡಿ, ಇಲ್ಲಿ ನೀವು ಮಿಸ್ಟೇಕ್ಸ್ ಜಾಸ್ತಿ ಮಾಡ್ತೀರಾ, ಇಲ್ಲೆಲ್ಲೂ ಸೈನ್ ಎಕ್ಸು ಕಾಸ್ ಎಕ್ಸ್ ಏನೂ ಇಲ್ಲ, ಸರಿನಾ? ಸೊ ಹಾಗಾದರೆ ಇದೇನಾಗಿರಬೇಕು, ಇದು ಕನ್ವರ್ಟ್ ಆಗಬೇಕು. ಸೈನ್ ಶುಡ್ ಬಿ ಕನ್ವರ್ಟ್ ಇಂಟು ಕಾಸ್. ಕಾಸ್ ಇನ್ವರ್ಸ್ ಹಾಗೆ ಬರ್ಕೊಳ್ಳಿ. ಸೈನನ್ನು ಕಾಸ್ ಕನ್ವರ್ಟ್ ಮಾಡಿಕೊಂಡ್ರೆ ಇದು 90 - x ಆಗುತ್ತೆ. ಏನಾಗುತ್ತೆ ಹೇಳಿ, 90 - x ಆಗುತ್ತೆ. ಸೊ ಇವೆರಡು ಕ್ಯಾನ್ಸಲ್ ಆಯಿತು. ಈಗ ಡಿಫ್ರೆನ್ಸಿಯೇಷನ್ ಆಫ್ 5/2 ಕಾನ್ಸ್ಟೆಂಟ್ 0, ಡಿಫ್ರೆನ್ಸಿಯೇಷನ್ ಆಫ್ -x ಇಸ್ -1. ಸೊ ಆನ್ಸರ್ ಏನಂದರೆ -1 ಆಗಿರುತ್ತೆ. ಸೊ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ಹಾಗೆಯೇ ನೋಡಿ, ನಾನು ಈಗ ಆಗಲೇ ನಿಮ್ಗೆ ಇದಕ್ಕೆ ಒಂದು ಐಡಿಯಾ ಹೇಳ್ಕೊಟ್ಟಿದ್ದೆ. ಈ ಲಾಗ್ 5 ಡಿನಾಮಿನೇಟ್ರಲ್ಲಿ ಇರಬೇಕು. ಬೇಸ್ ಇದೆಯಲ್ಲ, ಡಿನಾಮಿನೇಟ್ರಲ್ಲಿ ಎಲ್ಲಿದೆ ನೋಡಿ, ಡಿನಾಮಿನೇಟ್ರಲ್ಲಿ ಇರಬೇಕು ಲಾಗ್ 5, ಅದು ರೈಟ್ ಆನ್ಸರ್ ಇರುತ್ತೆ. ಸೊ ನಿಮಗೆ ಆಪ್ಷನ್ ಸಿನಲ್ಲಿ ಮಾತ್ರ ಇದೆ ನೋಡಿ, ಆಪ್ಷನ್ ಸಿನಲ್ಲಿ ಮಾತ್ರ ಇದೆ. ಸೊ ದಟ್ ಈಸ್ ಯುವರ್ ರೈಟ್ ಆನ್ಸರ್. ಸೊ ಹಾಗಾಗಿ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಸೊ ದಿಸ್ ಈಸ್ ಅವರ್ ಕ್ವಶನ್ ನಂಬರ್ 17 ಆ್ಯಂಡ್ ದಿಸ್ ಈಸ್ ಅವರ್ ಕ್ವಶನ್ ನಂಬರ್ 18. ಕ್ವಶನ್ ನಂಬರ್ 18 ಇನ್ನೊಂದು ಸಾರಿ ಹೇಳ್ಕೊಡ್ತೀನಿ ನೋಡಿ, ಸಿಂಪಲಾಗಿ ಹೇಳ್ಕೊಡ್ತೀನಿ, ಟ್ರೈ ಮಾಡಿ. ಕ್ವಶನ್ ನಂಬರ್ 18, ಲಾಗ್ 5 ಇದೆಯಲ್ಲ, ಇದು ಡಿನಾಮಿನೇಟ್ರಲ್ಲಿ ಇರಬೇಕು. ಎಲ್ಲಿದೆ ನೋಡಿ, ಇದರಲ್ಲಿಲ್ಲ, 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 ಇದರಲ್ಲಿ ಮಾತ್ರ ಇದೆ. ಸೊ ರೈಟ್ ಆನ್ಸರ್ ಇಸ್ ಸಿ.
ವಿಲ್ ಮೂವ್ ಟು ನೆಕ್ಸ್ಟ್ ಕ್ವಶನ್. ಹಾಗೆ ನೋಡಿ ಸೇಮ್ ಅದೇ ಥರ ಕ್ವಶನ್ ಬಂತು, ಬಟ್ ಇಲ್ಲಿ ಯಾವುದು ನಿಮ್ಮ ಹತ್ರ ಇಲ್ಲ. ಸೊ ಇದನ್ನು ಡೈರೆಕ್ಟಾಗಿ ಡಿಫ್ರೆನ್ಸಿಯೇಷನ್ ಮಾಡ್ಬೋದು. ಲಾಗ್ ಡಿಫ್ರೆನ್ಸಿಯೇಷನ್ ಈಸ್ 1 by log x, ಇದು ಕಾಂಪೋಸಿಟ್ ಫಂಕ್ಷನು, ಇಂಟು ಲಾಗ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಇಸ್ 1 by x log x. ಸೊ ದಿಸ್ ಈಸ್ ಅವರ್ ರೈಟ್ ಆನ್ಸರ್ ಆಗಿರುತ್ತೆ. ಓಕೆ ನೋಡಿ, ನೆಕ್ಸ್ಟ್ ಅಗೈನ್ ಸೇಮ್ ಅದೇ ಹೇಳ್ತಿದ್ದಿಲ್ಲ, ಇದು ಸೈನ್ ಇನ್ವರ್ಸ್ ಎಕ್ಸ್ ಆದಮೇಲೆ ಇದು ಕಾಸ್ ಇನ್ವರ್ಸ್ ಎಕ್ಸ್ ಹಾಗೇ ಇರುತ್ತೆ. ಕೀಪ್ ಇಟ್ ಇನ್ ಮೈ. ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಕಾಸ್ ಇನ್ವರ್ಸ್ ಎಕ್ಸ್ ಏನಾಗುತ್ತೆ, π/2 ಆಗುತ್ತೆ. π/2 ಡಿಫ್ರೆನ್ಸಿಯೇಷನ್ ಏನಾಗುತ್ತೆ, 0 ಆಗುತ್ತೆ. ಸೊ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಇದು ಆಲ್ರೆಡಿ ಬಂದಿದೆ, ಮತ್ತೊಂದು ಸರಿ ನಿಮಗೆ ಇದು ರಿಪೀಟ್ ಆಗಿದೆ. ಮುಂದಕ್ಕೆ ಹೋಗೋಣ. ನೆಕ್ಸ್ಟು ಅಗೈನ್ ಈ ಥರ ಕ್ವಶನ್ಸು ನೋಡ್ಕೋಬೇಕಾಗುತ್ತೆ. ನೋಡಿ ಇಲ್ಲಿ cos 2x ಇದೆ, ಓಕೆ. cos 2x ಡಿಫ್ರೆನ್ಸಿಯೇಷನ್ ಮೋಸ್ಟ್ ಆಫ್ ಆಲ್ ನಮ್ಮೆಲ್ಲರಿಗೂ ಗೊತ್ತೇ ಇದೆ, ಬಟ್ ಕಾಸ್ ಡಿಫ್ರೆನ್ಸಿಯೇಷನ್ ನೆಗೆಟಿವ್ ಬರುತ್ತೆ. ನೆಗೆಟಿವ್ ಅಂದಮೇಲೆ ಎ ಆಗಲ್ಲ, ಸಿ ಆಗಲ್ಲ, ಇವೆರಡರಲ್ಲಿ ಒಂದು ಆನ್ಸರ್ ಆಗಬೇಕು. ಸೊ ಕಾಸ್ ಡಿಫ್ರೆನ್ಸಿಯೇಷನ್ sin 2x ಮೈನಸ್ sin 2x ಇಂಟು 2x ಡಿಫ್ರೆನ್ಸಿಯೇಷನ್ ಇಸ್ 2. ಈಗ ಎಕ್ಸ್ ಪ್ಲೇಸಲ್ಲಿ π/4 ಹಾಕಬೇಕು. ಎಕ್ಸ್ ಪ್ಲೇಸಲ್ಲಿ 5/4 ಹಾಕಿದ್ರೆ 2 ಇಂಟು π/4 ಇಂಟು 2. ದಿಸ್ 2 ಇಸ್ ಡಿಫರೆಂಟ್. ಸೊ ಇಲ್ಲಿ sin 90 ಮೀನ್ಸ್ 1. ಸೊ ಆನ್ಸರ್ -2. ಸೊ ರೈಟ್ ಆನ್ಸರ್ ಇಸ್ -2. I hope you understand. This is our question number 19. Now we'll move on to question number 20. Question number 20 ನೋಡೋಣ. ನೋಡಿ ಅಗೈನ್ ನಿಮಗೆ mod ಫಂಕ್ಷನ್ ಸಿಕ್ತು. ಸೊ ದಿಸ್ ಇಸ್ ಅವರ್ mod ಫಂಕ್ಷನ್. ಫಂಕ್ಷನ್ ಕರೆಕ್ಟಾಗಿ ಬರ್ಕೊಳ್ಳಿ. mod ಫಂಕ್ಷನ್ ಎಕ್ಸ್, ಇಲ್ಲಿ ವಿ ಮೀಟ್ ಆಗಿರೋ ಪಾಯಿಂಟ್ ಬಂದು 1. ಸೊ ಇದು ಎಕ್ಸ್ ಇಸ್ x - 1. ಸೊ ಈಗ ಇಲ್ಲಿ ಸ್ಟೇಟ್ಮೆಂಟ್ ನೋಡ್ಕೊಳ್ಳೋಣ. ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ -1 ಅಂತ ಹೇಳ್ತಾ ಇದ್ದಾರೆ, ರೈಟ್ ಇರುತ್ತೆ ಆನ್ಸರು, ಟ್ರೂ. ಇದು ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಯಾವತ್ತು -1 ಆಗುತ್ತೆ. ಫಂಕ್ಷನ್ ಇಸ್ ಡಿಫ್ರೆನ್ಷಿಯಬಲ್ ಅಂತ ಹೇಳ್ತಾ ಇದ್ದೀನಿ, ರಾಂಗ್, ಇದು ಫಾಲ್ಸ್ ಇದು. ಸೊ ಫಸ್ಟ್ ಸ್ಟೇಟ್ಮೆಂಟ್ ಟ್ರೂ, ಸೆಕೆಂಡ್ ಸ್ಟೇಟ್ಮೆಂಟ್ ಇಸ್ ಫಾಲ್ಸ್. ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ನೋಡಿ ನಾನು ಅದಕ್ಕೆ ಹೇಳಿದ್ದು ಬಿಗಿನಿಂಗಲ್ಲೇ ನೀವು ಕರೆಕ್ಟಾಗಿ ಕೇಳಿಸ್ಕೊಂಡ್ರೆ ಇವೆಲ್ಲ ಕ್ವಶನ್ಸು ಆನ್ಸರ್ ಮಾಡ್ಬೋದು ಮೈ ಡಿಯರ್ ಸ್ಟೂಡೆಂಟ್ಸ್. ಮುಂದಕ್ಕೆ ಹೋಗೋಣ. ನಿಮಗೆ ನಾನು ಹೇಳ್ಕೊಡ್ತಿರೋ ಮೆಥಡ್ಸು ತುಂಬ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ. ನೀವು ಇದನ್ನು ಚೆನ್ನಾಗಿ ಕಲ್ತ್ಕೊಳ್ಳಿ, ಎಕ್ಸಾಮಲ್ಲಿ ಚೆನ್ನಾಗಿ ಬರೀರಿ. ಆಲ್ ದ ಬೆಸ್ಟ್. ನೀವು ಎಕ್ಸಾಮಲ್ಲಿ ಸ್ಕೋರ್ ಮಾಡಿದ್ರೆ ಐ ಫೆಲ್ಟ್ ವೆರಿ ಹ್ಯಾಪಿ. ಆ್ಯಂಡ್ ನಾನು ವಿಡಿಯೋ ಮಾಡಿದ್ದಕ್ಕೂ ಓಕೆ ಅಂತ ಐ ವಿಲ್ ಫೀಲ್ ಮೈ ಸ್ಯಾಟಿಸ್ಫ್ಯಾಕ್ಷನ್ ನಂಗೆ ಫೀಲ್ ಆಗುತ್ತೆ ಅಂತ ಅನ್ಕೋತೀನಿ. ಮುಂದಕ್ಕೆ ಹೋಗೋಣ. ನೆಕ್ಸ್ಟ್ ಕ್ವಶನ್ಸ್. ಹಾಗೆ ನೋಡಿ ಡಿಫ್ರೆನ್ಸಿಯೇಷನು ನಮಗಿಲ್ಲಿ ಟ್ಯಾನ್ ಡಿಫ್ರೆನ್ಸಿಯೇಷನ್ ಗೊತ್ತಿರೋ ಸಾಕು, ಸೀಕೆಂಟ್ ಸ್ಕ್ವೇರ್ ಅಂತ. ಸೀಕೆಂಟ್ ಸ್ಕ್ವೇರ್ ಅಂದಮೇಲೆ ಇವೆರಡು ಆಗಲ್ಲ, ಇವೆರಡರಲ್ಲಿ ಒಂದು ಆಗಬೇಕು. ಎನಿವೇ ಸೀಕೆಂಟ್ ಸ್ಕ್ವೇರ್ ಅಷ್ಟೇ ಬರಲ್ಲ, ಇದು ಆಗಲ್ಲ. ಸೊ ರೈಟ್ ಆನ್ಸರ್ ಏನಾಗುತ್ತೆ 2, ಬಿಕಾಸ್ 2x ಡಿಫ್ರೆನ್ಸಿಯೇಷನ್ ಇಸ್ 2. ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ಅಗೈನ್ ನೋಡಿ ನೋಡೋಣ. log 7 ಡಿನಾಮಿನೇಟ್ರಲ್ಲಿ ಇರಬೇಕು. log 7 ಡಿನಾಮಿನೇಟ್ರಲ್ಲಿ ಇದರಲ್ಲಿಲ್ಲ, ಇದರಲ್ಲಿದೆ, ಈ ಮೂರರಲ್ಲೂ ಇದೆ, ಸರಿನಾ? ಓಕೆ. ನೆಕ್ಸ್ಟು log x ಡಿನಾಮಿನೇಟ್ರಲ್ಲಿ ಇರಬೇಕು. ಇದರಲ್ಲಿ log x ಇಲ್ಲ, ಇವೆರಡರಲ್ಲಿ log x ಇದೆ. ಮತ್ತು log x ಡಿಫ್ರೆನ್ಸಿಯೇಷನ್ 1/x. ಸೊ ಇದು ರಾಂಗ್ ಆನ್ಸರು. ರೈಟ್ ಆನ್ಸರ್ ಇಸ್ ಸಿ. ಐ ಹೋಪ್ ನಿಮ್ಗೆ ಅರ್ಥ ಆಯಿತು ಅಂದ್ಕೊತೀನಿ. ಸೊ ವಿಲ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವಶನ್. ಇಲ್ಲಿ ನೋಡಿ ಅಗೈನ್ ಇದು ನಮಗೆ ಇಂಟೀಜರ್ ಫಂಕ್ಷನ್ ಬಂತು. ಸೊ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ನು ನಿಮ್ಮ ಫೇವ್ರೇಟ್ ಆಗೋಗಿರುತ್ತೆ ಈಗ, ಬಿಕಾಸ್ ನೀವು ಈಸಿಯಾಗಿ ಆನ್ಸರ್ಸ್ ಮಾಡ್ತಾ ಇದ್ದೀರಾ. ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನಲ್ಲಿ ಇಲ್ಲಿ ನಿಮಗೆ ಒಂದು ಇಂಟರ್ವಲ್ ಕೊಟ್ಟಿದ್ದಾನೆ, ನೋಡ್ಕೋಬೇಕು. ಓಪನ್ ಇಂಟರ್ವಲ್ ಕೊಟ್ಟಿದ್ದಾನೆ, ಕ್ಲೋಸ್ ಇಂಟರ್ವಲ್ ಕೊಟ್ಟಿದ್ದಾನೆ, ನೋಡ್ಕೋಬೇಕು. ನಾವು ಇನ್ ಬಿಟ್ವೀನ್ ದೀಸ್ 2 ಪಾಯಿಂಟ್ಸ್ ಬರ್ಕೋಬೇಕು. ಇನ್ ಬಿಟ್ವೀನ್ ಇದು ಓಪನ್ ಇಂಟರ್ವಲ್ ಕೊಟ್ಟಿರೋದ್ರಿಂದ ನಾಟ್ ಇನ್ಕ್ಲೂಡೆಡ್, 2 ಮತ್ತು 5 ಇನ್ಕ್ಲೂಡ್ ಮಾಡಬಾರ್ದು. 2 ಆದಮೇಲೆ ನೆಕ್ಸ್ಟ್ ಬರೋ ಪಾಯಿಂಟು 3, 3 ಆದಮೇಲೆ ನೆಕ್ಸ್ಟ್ ಬರೋ ಪಾಯಿಂಟು 4. ಇದು 5, ಇಲ್ಲಿ 2 ಬರ್ಕೊಳ್ಳೋಣ. ಇವೆರಡು ಇನ್ಕ್ಲೂಡ್ ಮಾಡಬಾರ್ದು, ಬಿಕಾಸ್ ದಿಸ್ ಈಸ್ ಓಪನ್ ಇಂಟರ್ವಲ್ ನಾಟ್ ಇನ್ಕ್ಲೂಡ್. ಸಪೋಸ್ ಅವ್ರು ಏನಾದ್ರು ಕ್ಲೋಸ್ ಇಂಟರ್ವಲ್ ಕೊಟ್ಟರೆ ಇವೆರಡನ್ನೂ ಇನ್ಕ್ಲೂಡ್ ಮಾಡ್ಕೋಬೇಕು. ಸೊ ಇಲ್ಲಿ ನಮ್ಗೆ ಸಿಗೋದು 2 ಪಾಯಿಂಟು 3 and 4. ಸೊ ಆಪ್ಷನ್ ಡಿ ಈಸ್ ದಿ ರೈಟ್ ಆನ್ಸರ್. ಸೊ ದಿಸ್ ಈಸ್ ಅವರ್ ಕ್ವಶನ್ ನಂಬರ್ 20. ಇಟ್ಸ್ ಕ್ವಶನ್ ನಂಬರ್ 21. ನೋಡಿ ಸೈನ್ ಡಿಫ್ರೆನ್ಸಿಯೇಷನ್ ನಮಗೆಲ್ಲರಿಗೂ ಗೊತ್ತಿದೆ, ಕಾಸ್ ಅಂತ, ನೆಗೆಟಿವ್ ಬರಲ್ಲ. ಸೊ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಆಪ್ಷನ್ ಬಿ ಇಸ್ ದಿ ರಾಂಗ್ ಆನ್ಸರ್. ಇನ್ನು ಈ ಮೂರಲ್ಲಿ ಒಂದಾಗಿರಬೇಕು. ಸೊ ಸೈನ್ ಡಿಫ್ರೆನ್ಸಿಯೇಷನ್ ಕಾಸ್ ಆಗುತ್ತೆ, cos x² + 5, cos x² + 5. ಸೊ ಇದು ಆಗಲ್ಲ. ಆಪ್ಷನ್ ಸಿ ಇಸ್ ದ ರಾಂಗ್ ಆನ್ಸರ್. ಇವೆರಡರಲ್ಲಿ ಒಂದು x² ಡಿಫ್ರೆನ್ಸಿಯೇಷನ್ ಏನಂದರೆ 2x. ಸೊ ದ ರೈಟ್ ಆನ್ಸರ್ ಈಸ್ ಡಿ. ಎ ಇಸ್ ರಾಂಗ್ ಆನ್ಸರ್. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದಿಸ್.
We'll move on to next question. Okay, and this will be the last question, my dear students. ನಿಮಗೆ ಆಲ್ರೆಡಿ ನೀವು ಈ ಮಾಡ್ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ಮಾಡ್ ಫಂಕ್ಷನ್ಸು ಆಲ್ವೇಸ್ ಕಂಟಿನ್ಯೂಸ್ ಎವ್ರಿವೇರ್. ಸೊ ಹಾಗಾಗಿ ಇದು ರೈಟ್ ಆಗುತ್ತೆ, ಟ್ರೂ ಸ್ಟೇಟ್ಮೆಂಟ್ ಇದು. ಡಿಫ್ರೆನ್ಷಿಯಬಲ್ ಆಗಲ್ಲ, ಇದು ಫಾಲ್ಸ್ ಸ್ಟೇಟ್ಮೆಂಟು. ಸೊ ಹಾಗಾಗಿ ಆಪ್ಷನ್ ಎ ಏನು ಹೇಳುತ್ತೆ, ಫಾಲ್ಸು ಟ್ರೂ ರಾಂಗ್ ಆಗುತ್ತೆ, ಫಾಲ್ಸು ಟ್ರೂ ರಾಂಗ್ ಆಗುತ್ತೆ, ಟ್ರೂ ಆ್ಯಂಡ್ ಫಾಲ್ಸ್. ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಆ್ಯಂಡ್ ಆಲ್ ದ ಬೆಸ್ಟ್ ಮೈ ಡಿಯರ್ ಸ್ಟೂಡೆಂಟ್ಸ್. ನಿಮಗೆ ಎಕ್ಸಾಮ್ಸಲ್ಲಿ ಎಲ್ಲರಿಗೂ ಸಕ್ಸಸ್ ಸಿಗಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು ವೆರಿ ಮಚ್.